ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ವಿದ್ಯಾ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅನಿಮಿಯಾ ಅಂದರೆ ರಕ್ತಹೀನತೆ ತೊಂದರೆ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತು ತೊಂದರೆ ಇರೋರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲೇದಾಗಿ ಈ ಅನಿಮಿಯಾ ಅಂದರೆ ರಕ್ತಹೀನತೆ ತೊಂದರೆ ಬಂದು ಐರನ್ ಡೆಫಿಷಿಯನ್ಸಿಯಿಂದ ಬರುತ್ತೆ, ಅಂದರೆ ಕಬ್ಬಿನಾಂಶ ಕೊರತೆಯಿಂದ ಬರುತ್ತೆ. ಹಾಗಾಗಿ ನಾವು ಐರನ್ ರಿಚ್ ಫುಡ್ಸ್ನ ತಗೋಬೇಕಾಗುತ್ತೆ. ಯಾವಪ್ಪ ಈ ಐರನ್ ರಿಚ್ ಫುಡ್ಸ್ ಅಂದರೆ, ಮೊದಲೇದಾಗಿ ತರಕಾರಿ ಬಂದು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಬ್ರೊಕೋಲಿ, ಬಟಾಣಿ, ಬೀನ್ಸ್ ಈ ಥರ ಪದಾರ್ಥಗಳಲ್ಲಿ ಹೆಚ್ಚಾಗಿರುತ್ತೆ. ಡ್ರೈ ಫ್ರೂಟ್ಸ್ ಅಂತ ಬಂದರೆ ವನ ದ್ರಾಕ್ಷಿ ಮತ್ತು ಖರ್ಜೂರದಲ್ಲಿ ಕಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಇದನ್ನ ನೆನೆಸಾಕಿ ತಿನ್ನೋದ್ರಿಂದ ಇನ್ನೂ ತುಂಬ ಒಳ್ಳೆಯದು. ಫ್ರೂಟ್ಸ್ ಅಂತ ಬಂದರೆ ದಾಳಿಂಬೆ, ಪಪಾಯ ಮತ್ತು ಬನಾನಾ ತಿನ್ಬೋದು. ನಾನ್ ವೆಜಿಟೇರಿಯನ್ ಸೋರ್ಸ್ ಅಂತ ಬಂದರೆ ಎಗ್, ಫಿಶ್, ಚಿಕನ್, ರೆಡ್ ಮೀಟ್ ಮತ್ತು ಸಿಗಡಿ ಮೀನನ್ನು ತಿನ್ಬೋದು. ಯಾವ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಟೀ, ಕಾಫಿ, ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡಿ. ಇದು ಐರನ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ಟಿಪ್ಸ್ ಏನಪ್ಪ ಅಂದರೆ, ಇಷ್ಟೊತ್ತು ಹೇಳಿರೋ ಪದಾರ್ಥಗಳ ಜೊತೆಗೆ ನೀವು ನಿಂಬೆಹಣ್ಣು, ಕಿತ್ತಳೆ ಮತ್ತು ಟೊಮೆಟೊನ ಸೇವಿಸೋದ್ರಿಂದ ಈ ಐರನ್ ಅಬ್ಸಾರ್ಪ್ಷನ್ ತುಂಬ ಬೇಗ ಆಗುತ್ತೆ. ಥ್ಯಾಂಕ್ ಯು.